ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸ್ಸು ಪ್ರಭು. ನಾನಿವತ್ತು ನವರಾತ್ರಿ ಮೊದಲನೇ ದಿನದ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಸರಳವಾಗಿ ಮನೆಯಲ್ಲೇ ಕಲಸನ ಕೂಡಿಸ್ಬಿಟ್ಟು ಪೂಜೆನ ಮಾಡಿ ಮುಗಿಸ್ಕೊಂಡಿದ್ದೀನಿ. ಸೊ ಅದನ್ನು ಯಾವ ಥರ ಎಲ್ಲ ಮಾಡಿದೆ ಸಿಂಪಲ್ಲಾಗಿ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ದಯವಿಟ್ಟು ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಿಗ್ಗೆ ಬೇಗನೆ ಎದ್ದಾದಮೇಲೆ ಕೆಲಸಗಳನ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಬೇಗ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಮುಹೂರ್ತ ಬಂದುಬಿಟ್ಟು 7:30 ಒಳಗಡೆನೆ ಪೂಜೆನ ಮಾಡ್ಕೊಬೇಕಾಗಿತ್ತು. ತುಂಬ ಚೆನ್ನಾಗಿರೋ ಟೈಮಿಂಗ್ಸ್ ಆಗಿರೋದ್ರಿಂದ ಬೇಗ ನಾನು ಕಲಸ ಎಲ್ಲ ಕೂರಿಸಿ ಪೂಜೆನೆಲ್ಲ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಹೊರಗಡೆ ಎಲ್ಲ ನೀಟಾಗಿ ಎಲ್ಲನೂ ತೊಳೆದು ಗಿಡಗಳಿಗೆಲ್ಲ ನೀರನ್ನು ಹಾಕಿ ಅದಾದಮೇಲೆ ಇವಾಗ ರಂಗೋಲಿನೂ ಕೂಡ ಬಿಡಿಸ್ತಾ ಇದ್ದೀನಿ. ಹಂಗೆ ರಂಗೋಲಿ ಡಿಸೈನು ಕೂಡ ನೋಡ್ಕೊಂಡು ಬನ್ನಿ ಯಾವ ಥರ ಇದೆ ಇವತ್ತು ಅಂತ ಅಂದ್ಬಿಟ್ಟು. ಒಂದೊಂದು ದಿನ ಟೈಮೇ ಸಾಕಾಗೋದಿಲ್ಲ ಅಂತ ಅನಿಸುತ್ತೆ. ಇನ್ನೊಂದೊಂದು ದಿನ ಯಾಕೆ ಟೈಮ್ ಇನ್ನೂ ಆಗ್ತಾನೇ ಇಲ್ವಲ್ಲ, ಇನ್ನೂ ಇಷ್ಟೇನೋ ಟೈಮು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಈ ಥರ ಏನಾದರೂ ಸ್ಪೆಷಲ್ಲಾಗಿ ಪೂಜೆ ಮಾಡಬೇಕು, ಇಲ್ಲ ಏನಾದರೂ ಎಲ್ಲಿಗಾದರೂ ಹೊರಡಬೇಕು ಅನ್ನೋ ಟೈಮಲ್ಲಿ ಮಾತ್ರ ಎಷ್ಟು ಜಲ್ದಿ ಟೈಮ್ ಆಗುತ್ತೆ ಅಂದರೆ ಅದನ್ನು ನೋಡ್ತಾ ಇದ್ದರೆ ಅಯ್ಯೋ ಇಷ್ಟು ಬೇಗ ಇಷ್ಟೊತ್ತಾಗೋಗ್ಬಿಡ್ತಾ, ಇನ್ನೇನು ಟೈಮ್ ಆಯಿತು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಇನ್ನೊಂದೊಂದು ದಿನ ನೋಡಿ ಏನು ಕೆಲಸನೇ ಇರಲ್ಲ, ಮನೆಯಲ್ಲೇ ಇರ್ತೀವಿ, ಬಟ್ ಟೈಮೇ ಆಗಿರೋದಿಲ್ಲ, ಎಷ್ಟು ಲೇಟಾಗಿ ಆಗ್ತಿರುತ್ತೆ ಅಲ್ವಾ. ಸೊ ಆ ಥರ ಎಕ್ಸ್ಪೀರಿಯೆನ್ಸ್ ಇವತ್ತು ನನಗೆ ಆಯಿತು ಅಂತಲೇ ಹೇಳ್ತೀನಿ. ಸೊ ಫಸ್ಟ್ನೇ ದಿನ ಸ್ವಲ್ಪ ಕೆಲಸಗಳು ಕೂಡ ಜಾಸ್ತಿ ಇರುತ್ತೆ, ಮತ್ತು ನಾಳೆ ಅಥವಾ ನಾಳಿದ್ದು ಆ ಥರ ಎಲ್ಲ ನಾರ್ಮಲಾಗೇ ಇರುತ್ತೆ. ಅಂದರೆ ಡೈಲಿ ಏನು ಕೆಲಸ ಕೂರಿಸೋದು ಎಲ್ಲನೂ ಮಾಡೋದು ಏನಿಲ್ಲ ಅಲ್ವಾ. ಸೊ ಜಸ್ಟ್ ಹೂವೆಲ್ಲ ಚೇಂಜ್ ಮಾಡಿ ಡೈಲಿ ಪೂಜೆನ ಮಾಡ್ಕೊಳ್ಳೋದಾಗಿರುತ್ತೆ. ಬಟ್ ಈ ದಿನ ಅಂತೂ ಸ್ವಲ್ಪ ರಿಸ್ಕ್ ಅಂತಲೇ ಅನ್ನಿಸ್ತು. ಹಾಗೆಯೇ ಸ್ವಲ್ಪ ಕೆಲಸ ಜಾಸ್ತಿನೂ ಕೂಡ ಇರುತ್ತೆ. ಆದಷ್ಟು ನಾನು ಬೇಗನೆ ಮುಗಿಸ್ಕೊಂಡೆ. ಫಸ್ಟು ರಂಗೋಲಿ ಎಲ್ಲ ಬಿಡಿಸ್ಕೊಂಡ್ಬಿಟ್ಟು ಒಳಗಡೆ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ರಂಗೋಲಿನೂ ಕೂಡ ಬಿಡಿಸ್ತಾ ಇದ್ದೀನಿ. ಅಂದರೆ ನಾನು ನಿನ್ನೆ ಅಮಾವಾಸ್ಯೆ ಆಗಿರೋದ್ರಿಂದ ಮನೆ ಏನು ಒರೆಸ್ಕೊಂಡಿರಲಿಲ್ಲ. ನಾಳೆ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮನೆಯೂ ಕೂಡ ಕಸ ಎಲ್ಲ ತೆಗೆದು ನೀಟಾಗಿ ಬೆಳಗ್ಗೆನೇ ಒರೆಸ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಇವಾಗ ನೀವು ನೋಡ್ತಾ ಇರ್ಬೋದು ಹೊಸ್ಲೂ ಕೂಡ ನೀಟಾಗಿ ತೊಳೆದು ರಂಗೋಲಿ ಎಲ್ಲ ಬಿಡಿಸಿ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಪೂಜೆ ಮಾಡುವಾಗ ಹೂ ಮುಡಿಸಿ ಪೂಜೆನ ಮಾಡಿ ಮುಗಿಸ್ಕೊಂಡ್ರೆ ನಂದು ಕೂಡ ಕೆಲಸ ಮುಗೀತು ಅಂತಲೇ ಹೇಳ್ತೀನಿ. ಇವಾಗ ನಾನು ಕೂಡ ಸ್ಯಾರಿನ ಬಂದುಬಿಟ್ಟು ವೈಟ್ ಕಲರ್ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ ಇವತ್ತು. ನಾನು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿ ನಾನು ರೆಡಿನೂ ಕೂಡ ಆಗಿದ್ದೀನಿ. ಬಟ್ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿದೆ ಅಲ್ವಾ. ನಾನು ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಹೋದರೆ ನನಗೆ ಟೈಮ್ ಸಾಕಾಗೋದಿಲ್ಲ, ಮತ್ತು ತುಂಬ ಲೆಂತ್ ಆಗೋಗ್ಬಿಡುತ್ತೆ, ಬೇಡ ಸುಮ್ಮನೆ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ, ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಫಸ್ಟು ಕೆಳಗಡೆ ಏನು ಬರುತ್ತೆ ನೋಡಿ, ನಾನು ಮನೆ ಏನು ಇಡ್ತೀನಿ ಅದರ ಕೆಳಗಡೆ ಒಂದು ಅಷ್ಟದಳ ರಂಗೋಲಿನ ಬಿಡ್ತಿದ್ದೀನಿ. ಅದಾದಮೇಲೆ ಮನೆ ಮೇಲೂ ಕೂಡ ಅಷ್ಟದಳ ರಂಗೋಲಿನ ಬಿಡಿಸಿ ಅದಾದಮೇಲೆ ಕೆಂಪು ವಸ್ತ್ರ ಏನು ಬರುತ್ತೆ ಅದನ್ನು ಅದರ ಮೇಲೆ ಇಟ್ಟು ಅದಾದಮೇಲೆ ಸ್ವಲ್ಪ 3 ಹಿಡಿಯಷ್ಟು ಅಕ್ಕಿನ ಇಟ್ಟು ಕಲಸನೂ ಕೂಡ ಕೂರಿಸಿ ಗಂಗೆ ಮಾತೆನ ಆಹ್ವಾನ ಮಾಡಿ ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ನಾನು ಎಲ್ಲನೂ ಕೂಡ ಅರೇಂಜ್ ಮಾಡಿ ಇಟ್ಕೊಂಡೆ ಆಯಿತಾ. ಒಂದು ಕೂಡ ಮಿಸ್ ಆಗಬಾರ್ದು, ಏನು ಕೂಡ ಚೇಂಜಸ್ ಕೂಡ ಆಗಬಾರ್ದು ಅಲ್ವಾ. ಸೊ ಹಾಗಾಗಿ ಫಸ್ಟು ಎಲ್ಲನೂ ಕೂಡ ಅರೇಂಜ್ ಮಾಡಿ ಇಟ್ಕೊಂಡು ಎಲ್ಲ ಫೋಟೋಸ್ಗಳಿಗೂ ಕೂಡ ಗೆಜ್ಜೆ ವಸ್ತ್ರನ ಹಾಕಿ ಹಾಗೆಯೇ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಪ್ರತಿಯೊಂದನ್ನು ಕರೆಕ್ಟಾಗಿ ಅದು ಸೆಟ್ ಆಗಿರಬೇಕು ನೋಡಿ, ಒಂದನ್ನು ಕೂಡ ಮರಿಬಾರ್ದು. ಸೊ ಆ ಥರ ಅರೇಂಜನ್ನ ಮಾಡ್ಕೊಂಡಿದ್ದೀನಿ. ಸೊ ನಾನು ಕಲಸಕ್ಕೆ ಲಕ್ಷ್ಮೀ ವಿಗ್ರಹ ಅಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂರಿಸುವಂಥ ವಿಗ್ರಹ ಏನು ಬರುತ್ತೆ ನೋಡಿ, ಲಕ್ಷ್ಮೀ ಮುಖವಾಡ, ಅದನ್ನೇ ಕೂಡ ಹಾಕೊಂಡಿದ್ದೀನಿ. ಸೊ ಲಕ್ಷ್ಮೀ ಸ್ವರೂಪ ಅಂದಮೇಲೆ ಅದು ಕೂಡ ಆಗುತ್ತೆ ಅಲ್ವಾ ದುರ್ಗಾ ಮಾತೆಗೆ. ಸೊ ಹಾಗಾಗಿ ಅದನ್ನೇ ಇಟ್ಟು ತುಂಬ ಚೆನ್ನಾಗಿ ವೈಟ್ ಅಂದರೆ ಬಿಳಿ ಗುಲಾಬಿ ಹೂಗಳು, ಬಿಳಿ ದಾಸವಾಳದ ಹೂವು, ಬಿಳಿ ಸೇವಂತಿಗೆ ಹೂಳಿ ನಾನು ಅಲಂಕಾರ ಮಾಡಿದ್ದೀನಿ. ಇವತ್ತು ಶೈಲಪುತ್ರಿಯ ದಿನ ಆಗಿರೋದ್ರಿಂದ ಅವರಿಗೆ ಬಿಳಿ ವಸ್ತ್ರದಿಂದ ಉಟ್ಕೊಂಡು
ಬಿಳಿ ವಸ್ತ್ರನ ಹಾಕ್ಕೊಂಡು ನಾವು ಪೂಜೆಯನ್ನು ಮಾಡಬೇಕು. ಹಾಗೆ ಬಿಳಿ ಬಣ್ಣದ ವಸ್ತುಗಳಿಂದ ಅವ್ರಿಗೆ ಪ್ರಿಯವಾಗಿರುವಂತಹ ಹೂಗಳನ್ನ ಇಟ್ಟು ಪೂಜೆನ ಮಾಡಿದ್ದೀನಿ. ದಾಸವಾಳದ ಹೂವು ಅಂದರೆ ತುಂಬ ಪ್ರಿಯ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ಬಿಳಿ ದಾಸವಾಳದ ಹೂವು, ಬಿಳಿ ಗುಲಾಬಿ ಹೂವು, ಬಿಳಿ ಸೇವಂತಿಗೆ ಹೂವನ್ನ ಇಟ್ಟು ನಾನು ಪೂಜೆನ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿಯೇ ಆಯಿತು ಅಂತಲೇ ಹೇಳ್ತೀನಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಆಯಿತು. ಮಡ್ಲಕ್ಕಿ ಎಲ್ಲ ಇಟ್ಟು ಕೂಡ ಪೂಜೆನೆಲ್ಲ ಮಾಡಿ ಮುಗಿಸ್ಕೊಂಡೆ. ಅದಾದಮೇಲೆ ನಾನು ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ನಾನು ಕೇಸರಿ ಭಾತನ್ನ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ಮಾಡಿರೋ ಪದಾರ್ಥಗಳು ಶೈಲಪುತ್ರಿ ದೇವಿಗೆ ಪ್ರಿಯವಾಗಿರೋದಂತೆ. ಸೊ ಹಾಗಾಗಿ ನಾನು ತುಪ್ಪನ ಬಳಸ್ಕೊಂಡು ತುಪ್ಪ ಹಾಗೆ 1 ಕಪ್ಪಷ್ಟು ರವೆ, 1/4 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಸಿಂಪಲ್ಲಾಗಿಯೇ ಕೇಸರಿ ಭಾತನ್ನ ಮಾಡ್ಕೊಂಡಿದ್ದೀನಿ. ಸೊ ಕೇಸರಿ ಭಾತು ಹಾಗೆಯೇ ಹಾಲನ್ನ ಇಟ್ಟು ನೈವೇದ್ಯ ಮಾಡ್ಕೊಳ್ಬೇಡಣ ಅಂತಂದ್ಬಿಟ್ಟು ಮೊದಲು ನಾನು ಪೂಜೆನೆಲ್ಲನೂ ಕೂಡ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಕಂಪ್ಲೀಟಾಗಿ ಸಮಾಧಾನವಾಗಿ ಪೂಜೆನ ಮುಗಿಸ್ಕೊಂಡೆ. ಫಸ್ಟು ನಾನು ಗಣಪತಿ ವಿಗ್ರಹನ ಪೂಜೆನ ಮಾಡಿದೆ. ಯಾವುದೇ ರೀತಿ ವಿಘ್ನ ಬಾರದೇ ಇರಲಿ ಅಂತ ಅಂದ್ಬಿಟ್ಟು ಫಸ್ಟ್ ಅದನ್ನು ಪೂಜೆ ಮಾಡಿ, ಅದಾದಮೇಲೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ವಿಗ್ರಹ ಇಲ್ಲ. ಸೊ ಹಾಗಾಗಿ ಸರಸ್ವತಿ ವಿಗ್ರಹ ಇತ್ತು ಚಿಕ್ಕದು, ಅದನ್ನೇ ಇಟ್ಟು ನಾನು ಅಲ್ಲಿಗೆ ಅಭಿಷೇಕ ಎಲ್ಲ ಮಾಡಿ ಮತ್ತು ಅರ್ಚನೆ ಕೂಡ ಎಲ್ಲನೂ ಮಾಡಿ ಮುಗಿಸ್ಕೊಂಡು ನಾನು ಕೂಡ ಸಂಕಲ್ಪ ಎಲ್ಲ ಮಾಡಿ, ಅದಾದಮೇಲೆ ಎಲ್ಲ ರೀತಿ ಪೂಜೆನ ಮುಗಿಸ್ಕೊಂಡು ದುರ್ಗಾ ಮಾತೆಯೂ ಕೂಡ ನೆನೆಸ್ಕೊಂಡು ಪೂಜೆ ಎಲ್ಲ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ನನ್ನ ವಿಡಿಯೋ ನೋಡ್ತಾ ಇರೋರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀನಿ. ಸೊ ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ, ಆರೋಗ್ಯವಾಗಿರಿ ಅಂತ ಬೇಡ್ಕೊತಾ ತುಂಬ ಚೆನ್ನಾಗಿ ನಡೀತು ಪೂಜೆ ಅಂತಲೇ ಹೇಳ್ತೀನಿ. ಅದಾದಮೇಲೆ ನನ್ನ ರೂಟೀನ್ ಕೆಲಸ ಇರುತ್ತೆ ನೋಡಿ. ಬೆಳಗ್ಗೆ ತಿಂಡಿ ಎಲ್ಲ ಮಾಡಬೇಕು, ಹಾಗೆಯೇ ನೈವೇದ್ಯಕ್ಕೂ ಕೂಡ ಪ್ರಿಪೇರ್ ಮಾಡ್ಕೋಬೇಕು. ಅದನ್ನು ಕೂಡ ಪ್ರಿಪೇರ್ ಎಲ್ಲ ಮಾಡಿ ತುಂಬ ಬೇಗನೆ ಟೈಮ್ ಓಡ್ತಿರುತ್ತೆ ಬಿಡಿ, ಟೈಮೇ ಸಾಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಬೇಗ ಪಟ ಅಂತ ಎಲ್ಲನೂ ಮಾಡಿ ಮುಗಿಸ್ಕೊಂಡೆ. ಅದಾದಮೇಲೆ ಇವಾಗ ನೈವೇದ್ಯಕ್ಕೆ ನಾನು ಹಾಲು ಮತ್ತು ಕೇಸರಿ ಭಾತನ್ನ ಇಟ್ಟು ಕೂಡ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಸೊ ಯಾವ ಥರ ನಾನು ಪೂಜೆನ ಮಾಡಿದ್ದೀನಿ, ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಆದಷ್ಟು ನನ್ನ ತಿಳ್ಕೊಂಡಿರೋ ಪ್ರಕಾರ ಹಾಗೆಯೇ ಸಿಂಪಲ್ಲಾಗಿ ನಾನು ಪೂಜೆನ ಮಾಡ್ಕೊಂಡಿದ್ದೀನಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ತೀನಿ. ಸರಳವಾಗಿ ಮಾಡ್ಕೊಳ್ಳೋದೇ ತುಂಬ ಶ್ರೇಷ್ಠ ಅಂತ ನಂಬ್ತೀನಿ ನಾನು. ತುಂಬ ಚೆನ್ನಾಗಿ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಪ್ರತಿ ಸತಿನೂ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಬಟ್ ಸ್ಟಿಲ್ ಒಂದು ತೃಪ್ತಿ ಆಯಿತು ಅಂತ ಹೇಳ್ತೀವಿ ಗೊತ್ತಾ. ಸೊ ಆ ಥರ ಆಯಿತು ಅಂತಲೇ ಹೇಳ್ತೀನಿ. ಹಾಗೆಯೇ ನಾನು ಇವತ್ತು ಪುತ್ರಿಗೆ ಪ್ರಿಯವಾಗಿರುವಂಥ ಬಿಳಿ ಬಣ್ಣದ ಸೀರೆನ ನಾನು ವೇರ್ ಮಾಡಿದ್ದೀನಿ. ಸೊ ಇದು ನನ್ನ ಹತ್ರ ಬಿಳಿ ಕಲರ್ ಸ್ಯಾರಿ ಯಾವುದು ಕೂಡ ಇರಲಿಲ್ಲ, ನನ್ನ ಅಮ್ಮನ ಹತ್ರ ಇತ್ತು. ಸೊ ಅಲ್ಲಿಂದ ತರಿಸ್ಕೊಂಡು ವೇರ್ ಮಾಡಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದೆ ಬಿಳಿ ಕಲರ್ ಸೀರೆ ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಹಾಗೆ ನಾನು ಯಾವ ಥರ ಲುಕ್ ಇತ್ತು ಅಂತ ಅಂದ್ಬಿಟ್ಟು ಕೂಡ ಶೇರ್ ಮಾಡ್ಕೊತೀನಿ. ಹಾಗೆಯೇ ನೀವು ಯಾರ್ಯಾರು ಈ ಥರ ಸರಳವಾಗಿ ನವರಾತ್ರಿ ಪೂಜೆನ ಮನೇಲಿ ಮಾಡ್ಕೊಂಡ್ರಿ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ, ಓಕೆನಾ.